ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಕ್ಷೇತ್ರದಾದ್ಯಂತ ಅದ್ದೂರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರ ಜೊತೆ MLC ದಿನೇಶ್ ಗೂಳಿಗೌಡರು ಕೂಡ ನಿಂತಿರುವಂತದ್ದು. ಸರ್, ಈಗಾಗಲೇ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದೀರಿ, ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಸರ್? ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಕಳೆದ 3 ತಿಂಗಳಿಂದ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರರವರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಬೂತ್ ಮಟ್ಟದಲ್ಲೂ ಕೂಡ ಅವರಿಗೆ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ಮಹಿಳೆಯರು ಪೂರ್ಣ ಕುಂಭದ ಮೂಲಕ ಸ್ವಾಗತ ಮಾಡಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳಿಗೆ ನಾನು ಆಶೀರ್ವಾದವನ್ನ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಯಾವೆಲ್ಲ ವಿಚಾರಗಳು ನಿಮ್ಮ ಅಭ್ಯರ್ಥಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ? ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಕಳೆದ 10 ತಿಂಗಳ ಹಿಂದೆ ನುಡಿದಂತೆ ನಡೆದಿದ್ದಾರೆ, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರ ಜೊತೆಗೆ ಜಾರಿಯನ್ನು ಕೊಟ್ಟಿದ್ದಾರೆ. ಆದರೂ ಮಂಡ್ಯ ಜಿಲ್ಲೆಯಲ್ಲಿ ಗೃಹ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು 5,50,00,000 ಉಚಿತವಾಗಿ ಟಿಕೆಟ್ಗಳನ್ನು ಪಡೆದು ಪ್ರಯಾಣ ಮಾಡಿದ್ದಾರೆ. ಅವರು ತಂದೆ ಮನೆಗೆ ಹೋಗೋದಿರ್ಬೋದು, ಗಂಡನ ಮನೆಗೆ ಹೋಗೋದಿರ್ಬೋದು, ಮಗಳು ಮನೆಗೆ ಹೋಗೋದಿರ್ಬೋದು, ದೇವಸ್ಥಾನಗಳಿಗೆ ಹೋಗುವಂಥದ್ದಿರ್ಬೋದು. ಆ ಶಕ್ತಿ ಯೋಜನೆಯಿಂದ ಜಿಲ್ಲೆನಲ್ಲಿ ಮತ್ತು ಅಂತರ್ ಜಿಲ್ಲೆನಲ್ಲಿ ಆ ಯೋಜನೆಯ ಪ್ರಯೋಜನವನ್ನು ಪಡೆದಿದ್ದಾರೆ. ಉಪಕಾರ ಸ್ಮರಣೆಯನ್ನು ನಮ್ಮ ಮಹಿಳೆಯರು ಇಟ್ಕೊಂಡಿದ್ದಾರೆ. ಆ ಉಪಕಾರ ಸ್ಮರಣೆಯ ಮುಖಾಂತರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕುವ ಮುಖಾಂತರ ಉಪಕಾರವನ್ನು ತೀರಿಸ್ತಾರೆ ಅನ್ನುವಂಥ ಮಾತು ನಮ್ಮ ನಂಬಿಕೆ ಇದೆ. 2018ರಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋತಿತ್ತು ಕಾಂಗ್ರೆಸ್. ಅದಾದ ಬಳಿಕ ಫಿನಿಕ್ಷನ್ ಅಂತ ಎದ್ದೇಳಿದ್ದು ನಿಮ್ಮ ಒಂದು ಎಲೆಕ್ಷನ್ ಇಂದ ಸರ್. ಅದೇ ವಿಜಯದ ಮಾಲೆ ಮತ್ತೆ ಮುಂದುವರಿಯುತ್ತಾ, ಏನ್ ಹೇಳ್ತೀರಾ? 100% ಪೂರ್ವದಲ್ಲಿ ಸೂರ್ಯ ಯಾವ ರೀತಿ ಉಡ್ತಾನೋ ಪ್ರತಿದಿನ ನಮ್ಮ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರ ಗೆಲುವು ಕೂಡ ಅಷ್ಟೇ ನಿಶ್ಚಿತ. ಏನು 8 ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈಗ ತಲಾ 200 ಕೋಟಿ ಹಣವನ್ನು ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಮೈಸೂಗರ್ ಸಕ್ಕರೆ ಕಾರ್ಖಾನೆಗೆ ಪ್ರಾರಂಭ ಮಾಡಲಿಕ್ಕೆ 50 ಕೋಟಿಯನ್ನು ಕೊಟ್ಟು ಚಾಲನೆ ಕೊಟ್ಟರು. ಈಗ 2,41,000 ಟನ್ ಕಬ್ಬನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ಹರಿದಿದೆ. ಮತ್ತು ಅಷ್ಟಕ್ಕೂ ಕೂಡ ರೈತರಿಗೆ ಪಾವತಿಯಾಗಿದೆ. ಹೊಸ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಮಂಡ್ಯ ಜಿಲ್ಲೆಗೆ ಈಗಾಗಲೇ 2,000 ಕೋಟಿ ಹಣ ಹರಿದು ಬಂದಿದೆ ಅಭಿವೃದ್ಧಿ ಕಾರ್ಯಗಳಿಗೆ. ನಮ್ಮ ಮುಖ್ಯಮಂತ್ರಿಗಳು ಏನು 3,73,000 ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ 60,000 ಕೋಟಿ ಹಣ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ 1,20,000 ಕೋಟಿ ಹಣವನ್ನು ನಮ್ಮ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಮೀಸಲನ್ನ ಇಟ್ಟಿದ್ದಾರೆ. ಅಪಪ್ರಚಾರಕ್ಕೆ ಜಿಲ್ಲೆಯ ಜನ ಕಿವಿ ಕೊಡಲ್ಲ. ನಮ್ಮ ಸ್ಟಾರ್ ಚಂದ್ರು ಅವರ ಗೆಲುವು 100ಕ್ಕೆ 100 ಸತ್ಯ. ಗೆಲುವಿನ ಅಂತರ ಎಷ್ಟಿರುತ್ತೆ ಸರ್? ಮಾನ್ಯ ಪ್ರಬುದ್ಧ ಮತದಾರರು, ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರರು, ನಮಗೆ ಗೆಲುವಿನ ವಿಶ್ವಾಸ ಇದೆ. ಗೆಲ್ತೀವಿ ನಾವು. ಇದಿಷ್ಟು MLC ದಿನೇಶ್ ಗೂಳಿಗೌಡರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.